ಎಲ್ಲರೂ ಬಂದ್ರಾ? ಬನ್ನಿ. ಕತೆ ಏನಂತೀರಾ? ಒಂದು ಚಿಕ್ಕ ಗ್ರಾಮ. ಆ ಗ್ರಾಮದಲ್ಲಿ ಭೀಕರವಾಗಿ ಒಂದು ಕೊಲೆ ನಡೆದಿರುತ್ತೆ. ಅದನ್ನು ತನಿಖೆ ಮಾಡೋಕ್ಕೆ ಪೊಲೀಸ್ ಚಂದ್ರಪ್ಪ ಅವರು ಹೋಗ್ತಾರೆ. ಅವರು ಯಾವ ರೀತಿ ತನಿಖೆ ಮಾಡ್ತಾರಂತ ನೋಡ್ಕೊಂಡು ಬರೋಣ ಬನ್ನಿ. ನಮ್ಮ ಸರ್ ಇನ್ನಾದರೂ ಬರಲೇ ಇರಲ್ವಾ? ಬರೀ ಯಾವಾಗ ನೋಡಿದ್ರು ಬರೀ ಕೇಸ್ ಅಂತಾನೆ ಹೋಗ್ತಾ ಇರ್ತಾರೆ. ಯಾವಾಗ ಬರ್ತಾರೋ ಏನೋ, ಎಲ್ಲಿ ಹೋಗ್ಯಾರೋ ಏನೋ. ನಾವಂತರೂ ಸುಮ್ಮನೆ ಕುಂದ್ರೋದಷ್ಟೇ ಉಳಿತು ಬಾಕಿ. ಎಸ್ ಸರ್, ಕುಳಿತುಕೋ. ಸರ್ ಆ ಕೇಸ್ ಫೈಲ್ ತಗೊಂಬ. ಇಲ್ಲ ಯಾಕೆ ಕೇಸ್ ಫೈಲ್ ಸರ್? ಅದಾವೋ ಕೋನಾಪುರ್ ಕೇಸ್ ಫೈಲ್. ಸರ್ ಆ ಊರ್ ಕೇಸ್ ತಗೋಬೇಡಿ ಸರ್. ಆ ಊರಲ್ಲಿ ಭಾಳ ಡೇಂಜರ್ ಅದಾರ ಸರ್. ಆ ಊರ್ ಹುಡ್ರು ಭಾಳ ಡೇಂಜರ್ ಅದಾರ ಸರ್. ಮಿಸ್ಟರ್ ಗುಂಜಪ್ಪ, ಭಯ ಅಂತ ನಿಂತ್ರೆ ಯಾವ್ದು ಗೆಲ್ಲಕ್ಕಾಗಲ್ಲ. ಧೈರ್ಯದಿಂದ ಮುಂದೆ ಸಾಕ್ತಾನೆ ಇರಬೇಕು. ಮೇಲಿಂದ ಮೇಲೆ ಬಹಳ ಫೋನ್ ಬರಕತ್ತವ. ಆ ಫೈಲ್ ತಗೊಂಡ್ ಬಾ. ಆಯ್ತು ಸರ್. ಗುಂಜಪ್ಪ, ಹ್ಞೂ ಸರ್. ಆ ಡಾಕ್ಟರ್ಲಿಂದ ರಿಪೋರ್ಟ್ ಬಂತ? ಸರ್ ಸಾಯಂಕಾಲ ಬರುತ್ತೆ ಸರ್. ಸರ ಆ ಊರಾಗ ಭಾಳ ಕೊಲೆ ಹಾಕೋರಿ. ಇದೊಂದು ಭಾಳ ವಿಚಿತ್ರ ಆಗೈತೆ ಸರ್ ಈ ಕೊಲೆ. ಗುಂಜಪ್ಪ, ಒಂದು ಪ್ರೂಫ್ ಸಿಕ್ತಂದ್ರ ಆ ಮಕ್ಕಳು ಒಬ್ರು ಬಿಡುದಿಲ್ಲ. ಲಾಕಪ್ನಾಗ ಹಾಕಿ ಬೂಟು ಗಾಲಿಲೆ ಓದಿತೀನಿ. ನಡಿ, ಆ ಕೊಲೆಯ ಜಾಗಕ್ಕೆ ಹೋಗಿ ಬರೋಣ. ಓಕೆ ಸರ್. ಗುಂಜಪ್ಪ, ನಿನ್ನೆ ನೈಟ್ ಹೋಗಿದ್ವಲ್ಲ, ನಿಂಗ ಏನ್ ಅನಿಸ್ತದ? ಯಾರ ಮ್ಯಾಗಾರ ಅನುಮಾನ ಅನ್ನೋದು ಗೊತ್ತಾಗೈತೇನ? ಸರ್ ಎಂತ ಧೈರ್ಯ ಸುಳ ಮಕ್ಳು ಸರ್ ಅವ್ರು. ಏನು ಪ್ರೂಫ್ ಸಿಗ್ಲಾರಂಗೆ ಸುಟ್ರ ಸರ್. ಎಂತ ರಾಕ್ಷಸ ಸುಳ ಮಕ್ಳು ಇದ್ದಾರ ಸರ್ ಅವರು. ಗುಂಜಪ್ಪ, ಈ ಬಾಡಿ ನೋಡಿ ಕೇಸ್ ತಗೊಂಡಿದ್ದು. ಇದು ಹೆಣ್ಣು ಗಂಡು ಗೊತ್ತಾಗ್ತಾ ಇಲ್ಲ. ಮೊದಲ ಯಾವುದಕ್ಕೂ ಒಂದು ಡಾಕ್ಟರ್ ಹತ್ರ ಹೋಗಿ ರಿಪೋರ್ಟ್ ತಗೊಂಬ. 5 ನಿಮಿಷನಾಗ ನನ್ನ ಮುಂದೆ ಇರಬೇಕು, ಕಣ್ಣು ಮುಂದೆ. ಓಕೆ ಸರ್. ಗುಂಜಪ್ಪ, ಈ ಡಿಎನ್ ಪ್ರಕಾರ ನೋಡಿದ್ರ ಹುಡುಗಿನ ಕೊಲೆ ಮಾಡ್ಯಾರ ಅವರು. ಇದು ಟೆಸ್ಟ್ ಏನು ಗೊತ್ತನ? ಊರಾಗ ಒಬ್ಬವ ನೋಡ್ಯಾನಂತ. ಮೊದಲ ಊರಾಗ ವಿಚಾರಿಸೋನು, ಆಮೇಲೆ ಆ ಮಗನ ವಿಚಾರಿಸೋನು. ಬಾ ಹೋಗೋಣ. ಹೌದು ಸರ್, ಇದು ನಮ್ಮ ತಂಗಿದೆ ಸರ್. ಇದು
ಸರ್ ಅಶೋಕ್ ಅವ್ರೆ, ಮೊನ್ನೆ ಒಂದು ಹುಡುಗಿದು ಕೊಲೆ ಆತಲ್ಲ, ಅವ್ರು ನಿಮ್ಗೆ ಏನಾಗ್ಬೇಕು? ಯಾವ ಹುಡುಗಿ ಸರ್? ಈ 8ನೇ ತಾರೀಕಿಗೆ ಗೀತಾ ಅನ್ನೋ ಹುಡುಗಿ ಕೊಲೆ ಆತಲ್ಲಪ್ಪ. ಮಕ್ಕಳ ಸುಮ್ಮನೆ ಮಾತ್ರ ಬಿಡಲ್ಲ ಸರ್ ನಾನು. ನಿನ್ನ ಮೇಲೆಯೂ ಅನುಮಾನ ಐತಿ, ಆ ಮುತ್ತು ಅಂತಲ್ಲ ನಿನ್ನ ಫ್ರೆಂಡು ಅವನ ಮೇಲೆಯೂ ಅನುಮಾನ ಐತಿ, ಒಂದಷ್ಟು ಮಂದಿ ಮೇಲೆ ನನಗೆ ಅನುಮಾನ ಐತಿ. ನಾ ಹೇಳಿದ ಪ್ರಶ್ನೆಗೆ ಅಷ್ಟೇ ಉತ್ತರ ಕೊಡು. ಕೇಳಿ ಸರ್, ಕೊಡ್ತೀನಿ. ಏನು ಕೊಡಲಿ ಸರ್ ಕೇಳಿ. ಅಶೋಕ, ಆ ಮುತ್ತ ಮತ್ತು ಆ ಹುಡುಗಿ ಬಗ್ಗೆ ನಿಮ್ಮ ಗೆಳತನದ ಡೀಟೇಲ್ಸು ಹೇಳು. ಹಾಂ ಸರ್, ಹೇಳ್ತೀನಿ ಸರ್. ಸರ್ ನಾವು ಚಿಕ್ಕಂದ್ರಿಟ್ಲೆ ಕೂಡಿ ಆಡಿ ಬೆಳೆದವ್ರು ಸರ್. 4 ಜನ ಸ್ನೇಹಿತರು ಸರ್ ನಾವು. ಇನ್ನೂ ಬಂದಿಲ್ಲ ನಮ್ಮ ಹುಡುಗಿ, ಬೇಗ ಬಾ ಅಂತ ಹೇಳಿದ್ದೆ. ನನ್ನ ಬಂಗಾರಿ ಸಲುವಾಗಿ ವೇಟ್ರ ಮಾಡೋನು. ಇಲ್ಲ, ನಿಮ್ಮ ಆಯಿಗೋಸ್ಕರ ವೇಟ್ ಮಾಡ್ತಿದ್ದೆ. ಏಯ್, ಇಲ್ಲ ಬಾ, ತಮಾಷೆ ಮಾಡಿದ್ದು. ನಾನು ಕೂಡ ತಮಾಷೆನೆ ಮಾಡಿದ್ದು. ಮತ್ತೆ ನನಗೋಸ್ಕರ ಒಂದು ಕವನ ಹೇಳಿ ಹೆಂಗೆ ಹೇಳ್ತೀನಿ ನೋಡೋಣ. ನಿನಗೋಸ್ಕರ ಒಂದು ಕವನ ಹೇಳ್ತೀನಿ ಕೇಳು. ಎಷ್ಟು ಚಂದ ನಿನ್ನ ನಯನ, ಎಷ್ಟಂತ ಬರೆಯಲಿ ಕವನ. ನನ್ನನ್ನು ಸೃಷ್ಟಿಸಿದ ಆ ಬ್ರಹ್ಮನಿಗೆ ಮಾಡಬೇಕು ಸನ್ಮಾನ. ಇನ್ನಷ್ಟೇ ಸ್ವೀಟ್ ಆಗಿದೆ ಆ ಪ್ರತಿಯೊಂದು ಲೈನು ಜೀವನಕ್ಕೆ ಸ್ಫೂರ್ತಿ. ಐ ಲವ್ ಯು ಮುತ್ತು. ಐ ಲವ್ ಯು ಟು ಬಂಗಾರ. ಮುತ್ತು, ನಾನು ನಿನಗೊಂದು ಮಾತು ಕೇಳ. ಮುತ್ತು, ನಾನು ಯಾವಾಗಲೂ ಬಿಟ್ಟು ಹೋಗಿಲ್ಲ ತಾನೆ. ಯಾವಾಗಲೂ ನನ್ನ ಜೊತೆಲೇ ಇರಬೇಕು. ನನ್ನ ಪ್ರೀತಿ ಅಜರಾಮರವಾಗಿರ್ಬೇಕು. ಈ ಜೀವ ಇರೋದು ನಿನಗೋಸ್ಕರನೇ. ಈ ಜೀವಕ್ಕೆ ಏನಾದರೂ ಆದರೆ ಈ ಜೀವ ಇರೋದಿಲ್ಲ. ಮುತ್ತು, ಆ ಥರ ಹೇಳಕ್ಕೆ ಹೋಗ್ಬೇಡ. ದೇವ್ರ ಕಡೆ ನಾನು ಕೇಳ್ಕೊತೀನಿ ನಮ್ಮ ಜೋಡಿ ಯಾವಾಗಲೂ ಹಿಂಗೆ ಇರಲಿ ಅಂತ. ಗೀತಾ, ನೀ ಅನಾಥ ಆದ್ರೆ ಏನು? ನಿನ್ನ ಒಳ್ಳೆ ಫ್ರೆಂಡು ನಾನೇ, ನಿನ್ನ ಪ್ರೀತಿಸೋ ಹುಡುಗನೂ ನಾನೇ. ಈ ಜಗತ್ತು ದೊಡ್ಡದಿರ್ಬೋದು, ಆದರೆ ನೀನೇ ನನ್ನ ಜಗತ್ತು. ಐ ಲವ್ ಯು ಬಂಗಾರಿ. ಬಾ ಹೋಗೋಣ. ಮುತ್ತು, ಈಗ ಬಂದಿಯಾ? ನೀನಂಕರ ಪ್ರೇಮದಲ್ಲಿ ಬಿದ್ದು ಏನ್ ಮರ್ತು ಬಿಟ್ಟಿಯಪ್ಪ? ಹಾಗೇನಿಲ್ಲಪ್ಪ, ನನಗೆ ಪ್ರೀತಿನೂ ಹೆಚ್ಚು, ಗೆಳೆತನೂ ಹೆಚ್ಚು. ಓಹೋ, ಮನಸ್ಸಿಗೆ ಟಚ್ ಹಂಗೆ ಮಾತಾಡಿದೆಪ್ಪ. ಓಹೋ, ಈಗ ತಾನೇ ನೆನೆಸಿದಿ. ರವಿ ಬಂದ, ಅವನಿಗೆ 100 ವರ್ಷ ಆಯಸ್ಸು. ಹಾ, ಇಲ್ಲ ಇದೀವಿ, ಬಾರಪ್ಪ. ಅಣ್ಣ, ನಾವ್ ಇಲ್ಲೇ ಇದೀವಿ. ಯಾಕ ನೀ ಬೇರೆ ಹುಡುಗಿಯಿಂದ ಹೋಗಿದ್ದೇನ ನೋಡಕ? ಲೇ ರವಿ, ಪೆರನ್ಲೇ ರಚ್ಗೋಲಿ ಅಪ್ಪ. ಯಾವ್ದಾರು ಹುಡುಗಿಯಾರು ನೋಡ್ತಾರ? ಎಷ್ಟು ಬಿಜಿ ಇರ್ತಿ? ಏನ್ ರವಿ, ನೀನು ಯಾವ ನೋಡಿದ್ರು ಬರೀ ಬಿಜಿನೇ ಇರ್ತಿದ್ದೆ. 4 ಕೆಮ್ಮಿ ಕೊಡಿಸ್ತೀನಿ. ಎಮ್ಮಿನ ರಮೇಶ್. ಸುಮ್ನಿರಣ್ಣ ನೀನ. ಪಾಪ ಅಣ್ಣ ಕೆಲಸ ಇರ್ತಾವ, ಹಂಗ್ಯಾಕ್ ಮಾತಾಡ್ತಿ ಪಾಪ ಅಣ್ಣಾಗ? ತಂಗಿ, ಇನ್ನೊಂದು ಜನ್ಮ ಅಂತಿದ್ರ ನೀನು ಸ್ವಂತ ಅಣ್ಣನಾಗೆ ಹುಡ್ತೀನಿ. ಇವಾಗೇನ್ ಕಡಿಮೆ ಇದೀರಣ್ಣ? ಸ್ವಂತ ಅಣ್ಣನ್ಕಿಂತ ಇಬ್ರು ಹೆಚ್ಚದಿರಲ್ಲ. ಆಗಲ್ಲ ತಂಗಿ. ಹಂಗಲ್ಲಣ್ಣ, ನೀ ಯಾಕೆ ಹಂಗೆ ತಿಳ್ಕೊತಿ ಅಣ್ಣ? ನಾ ಹೇಳತ್ತೀನಲ್ಲ ನಿನಗ, 7 ಜನ್ಮಕ್ಕೂ ನೀನ ನಮ್ಮ ಅಣ್ಗಳಾಗೆ ಹುಟ್ತೀರಿ ನಮ್ಮೆ. ನನ್ನ ಮುದ್ದು ತಂಗಿಗೆ ಯಾರ್ದು ದೃಷ್ಟಿ ತಾಕ್ಬಾರ್ದು. ಬಾ ಗೀತಾ, ಚಂದಮಾಮನ್ ತೋರಿಸ್ತೀನಿ. ಅಲ್ವೋ ಮರೆ, ಮಧ್ಯಾಹ್ನದಾಗ ಯಾವ ಚಂದ ತೋರಿಸ್ತಾನ? ಮಧ್ಯಾಹ್ನದಾಗ ಚಂದಮಾಮನ್ ತೋರಿಸ್ತಾನ. ನಮ್ಗ ಯಾ ಚಂದಮಾಮನ್ ತೋರ್ಸ್ಬೇಕು ಒಂದು ಬೀಳಲ್ವಲ್ಲ ಅಂತ. ಗೀತಾ, ಕಾಲೇಜ್ಗೆ ಹೋಗ್ಲೇಬೇಕಾ ಇವತ್ತು? ಹಾ ಮತ್ತು ಸ್ಪೆಷಲ್ ಕ್ಲಾಸ್ ಐತಿ, ಹೋಗ್ಬೇಕು ಇವತ್ತೊಂದಿನ ರಜೆ ಮಾಡಿದ್ರೆ ಆಗ್ತಿರ್ಲಿಲ್ವಾ? ಇಲ್ಲ ಮತ್ತು ಜಲ್ದಿ ಹೋಗಿ ಜಲ್ದಿ ಬರ್ತೇನೆ. ನನ್ನ ಕ್ಲಾಸ್ ಐತಿ, ಮಿಸ್ ಮಾಡಕ್ ಆಗಂಗಿಲ್ಲ. ಗೀತಾ, ನಿನಗೊಂದು ಏನೋ ತಂದಿದ್ದೀನಿ. ಏನದು?
ನೀನೇ ಗೆಸ್ ಮಾಡು. ನೀ ತಂದಿರ ಹೆಂಗ್ ಗೆಸ್ ಮಾಡಕತ್ತೈತಿ? ನೀನ ಹೇಳಲ್ಲ ಏನ್ ತಂದಿ ಅಂತ. ನಿನ್ಗೋಸ್ಕರ ಒಂದು ರಿಂಗ್ ತಂದಿದ್ದೀನಿ. ವಾವ್, ಯಾವಾಗ ತಗೊಂಬಂದಿ? ಥ್ಯಾಂಕ್ ಯು, ಭಾಳ ಚಂದ ಐತಿ ರಿಂಗ್. ಲವ್ ಯು ಬಂಗಾರಿ. ಲವ್ ಯು ಟು ಬಂಗಾರಿ. ಸರಿ, ಕಾಲೇಜಿಗೆ ಲೇಟ್ ಆಯ್ತು, ನಾ ಹೋಗ್ತೇನಂತ. ಜಲ್ದಿ ಬರ್ತೇನೆ. 2 ಕಿಲೋಮೀಟರ್ ಹೋಗೋದು ಬರೋದು, 2 ಕಿಲೋಮೀಟರ್ ಅಡ್ಡಾಡೋದಾಗುತ್ತಾ? ಮನೆಗೆ ಹೋಗಿನೂ ನಾನೇ ಕೆಲಸ ಮಾಡ್ಬೇಕು. ಯಾರು ಒಬ್ರು ಮಾಡಂಗೂ ಇಲ್ಲ, ಏನೂ ಇಲ್ಲ. ಆ ಬ್ರಹ್ಮನಿಂದ ಕೈಯಿಂದ ಕಿತ್ತಿಲ್ಲ. ವಾವ್ ವಾವ್, ಎಷ್ಟು ಸಖತ್ತಾಗಿದೆ. ಸರ್, ಕರೆಕ್ಟಾಗಿ ಮಾತಾಡಿ. ನಿಮ್ಮ ಅಕ್ಕ ತಂಗಿಯರಿಗೆ ಹೀಗೆ ಮಾತಾಡ್ತೀರಾ? ನಿನಗೆ ಮಾತ್ರ ಮಾತಾಡ್ತೇನೆ, ನೀನು ನನ್ನ ದಿಲ್ ಕದ್ದಿದೀಯ. ಏನು ಗಲಾಟೆ? ಯಾರು ಇವರು? ಯಾರಂತ ಗೊತ್ತಿಲ್ಲಣ್ಣ, ಅವಾಗ್ಲಿಂದ ಚುಡಾಯಿಸ್ತಿದ್ದಾನೆ. ಇವನ್ ಕಣ್ಣಿ ಯಾಕೆ ಬೆಳಕ್ ಹೋದ್ವಿ? ಭಾಳ ಡೇಂಜರ್ ಅದ ನೀವು. ಇವಾಗ ಡೇಂಜರ್ ಇದ್ರೆ ಏನಾಗ್ತ? ಇವನಿಗಿನ ಡೇಂಜರ್ ನಾ ಅದೀನಿ. ಕೈ ಬೇಡ. ಇನ್ನು 5 ನಿಮಿಷ ಇಲ್ಲಿ ನಿಂತ್ರೆ ನಿನ್ನ ಕತ್ತಿನ ಬೇರೆ ಆಗತ್ತದ. ನಾನು ನಿಮ್ಮನ್ನೊಂದು ಕೈ ನೋಡ್ಕೊಂತೀನಿ. ನೀನು ನನ್ನ ಕೆನ್ನೆ ಕೊಡ್ದಲ್ಲ, ನಿನ್ನೂ ಒಂದು ಕೈ ನೋಡ್ಕೊಂತೀನಿ. ತಂಗಿ, ಜನ ಸರಿ ಇಲ್ಲ, ಒಬ್ಬೊಬ್ಳು ಅಡ್ಡಾಡಕ ಹೋಗ್ಬೇಡ. ತಂಗಿ, ನೀ ಯಾವ್ದಕ್ಕೆ ಹೆದರ್ಬೇಡ, ನಾವಿದೀವಿ ಬಾ ಅಮ್ಮ. ಹೋಗೋಣ. ನಡಿ ಅಣ್ಣ, ಹೋಗೋಣ. ಗೀತಾ, 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 ಎಲ್ಲಿಗೆ ಹೊಂಟಿದೀಯ? ನಾನು ಹಾಸ್ಟೆಲ್ಗೆ ಹೋಗ್ತಿದ್ದೀನಿ, ಅಲ್ಲೇ ಹೋಗಿ ಅಲ್ಲೇ ಓದ್ಕೋತೀನಿ. ಏ ಗೀತಾ, ತಮಾಷೆ ಮಾಡ್ತಾ ಇದೀಯಾ? ಏನು ತಮಾಷೆನೂ ಇಲ್ಲ, ನಿನ್ನ ಅಲ್ಲಿಗೆ ಹೋಗ್ತಿದ್ದೀನಿ. ನನಗೆ 2 ಕಿಲೋಮೀಟರ್ ಹೋಗೋದು ಬರೋದು ನನ್ನ ಕಡೆ ಆಗಂಗಿಲ್ಲ, ನಾವು ಹೋಗಿ ಬರ್ತೀನಿ. ಗೀತಾ, ನೀನು ಬಿಟ್ಟಿರೋ ಶಕ್ತಿ ನನಗಿಲ್ಲ. ನಾನು ಬಿಟ್ಟು ಹೋಗ್ತೀಯಾ? ಏನಪ್ಪ ಜೋಡಿ ಎಂತಾನ? ನೋಡೋಣ, ಹಾಸ್ಟೆಲ್ಗೆ ಹೋಗ್ತೇನಂತ ಹೇಳತ್ತೀನಿ. ಬೇಡ ಬೇಡ ಅಂತ ಹೇಳತ್ತಾರ, ಅಲ್ಲೇ ಹೋಗ್ತೇನೆ. ಏ ಹೋಗ್ಬಿಡು, ನನ್ನ ತಂಗಿ ಓದಿ ದೊಡ್ಡ ಸಾಧನೆ ಮಾಡಕತ್ತಾನ, ನೀನು ಬೇಡ ಅಂತ ಹೇಳ್ತಿಲ್ಲ. ಆಯ್ತು ಗೀತಾ, ನೀವು ಹೋಗಿ ಬರೋವರೆಗೂ ನಾನು ಕಾಯ್ತೀನಿ. ಓಕೆ ತಂಗಿ, ಬಾಯ್ ಬಾಯ್. ಈ ನಿನ್ನ ಸ್ಥಿತಿಗೆ ಕಾರಣ ಹುಡ್ಕೊಂಡು ಬಾ. ಯಾಕೆ ಸರ್ ನನಂಗೆ ಹಿಡಿದಿರಾ? ನಾ ಅಂತದೇನು ತಪ್ಪು ಮಾಡಿ ಸರ್? ಅಲ್ಲಿ ಹೇಳ್ತೀನಿ ಬಾಲಿ ಮಗನ. ಏ ಮಗನ, ಬಂದ್ರೆ ಸರ್ ಬರಕ್ಕೆ ಹೇಳಿದ್ರಿ? ಬಾ ಅಶೋಕ, ಗುಂಜಪ್ಪ, ಈಗ ಹಾಳು ಬಿಡಿಸ್ತೀನಿ ನೋಡು ಮಕ್ಕಳದು ಒಬ್ಬೊಬ್ಬರದ ಬಾಯಿ. ಅಂತ ಗೊತ್ತಲ್ಲ ಸರ್, ನಮ್ಮಣ್ಣ MLA. ನಿಮ್ಮ ಅಣ್ಣ MLA ಇರ್ಲಿ MP ಇರ್ಲಿ, ಈ ಪೊಲೀಸರ ಲಾಠಿ ರುಚಿ ನೋಡಿದ್ರ ಗೊತ್ತಾಗತ್ತ ಮಗನ. ಏನಾಯ್ತಲೇ ಮಗನ ಅವತ್ತು 8ನೇ ತಾರೀಕಿಗೆ? ಅವತ್ತು 8ನೇ ತಾರೀಕಿಗೆ ನಾನು ಹೋಗ್ತಾ ಇದ್ದೆ ಸರ್ ಒಬ್ನೇ.
ಚಿಟ್ಟ ಒಬ್ಳ ಬರಕೈತಿ ಯಾರು ಜೋಡಿಲ್ಲನ ಏನ ಮೊನ್ನೆ ನೀ ಹೊಡೆದ ಹೇಟ್ ಇನ್ನೂ ಹಂಗ ಐತಿ ಇನ್ನೂ ಮರ್ತೇ ಇಲ್ಲ. ಏನು ಒಬ್ಳ ಅದೇನಂತಂದು ಭಾಳ ಹರಡತ್ತೀನ. ನಿನ್ನಂತವಳ ಬಹಳ ಜನ ನೋಡಿದೀನಿ, ನಿನ್ನ ಬಿಡಲ್ಲ ಚಿಟ್ಟ. ಅಣ್ಣ ಪ್ಲೀಸ್ ಅಣ್ಣ. ಇಷ್ಟೇ ಸರ್ ನಡೆದಿತ್ತು. ಯಾರೋ ಒಬ್ರು ಬಂದ್ರು ನಾನು ಓಡೋಗ್ಬಿಟ್ಟೆ ಸರ್. ಸರ್ ಈ ನನ್ನ ಮಗನ ಸುಮ್ಮನೆ ಬಿಡ್ಬೇಕು ಸರ್, ಈ ಮಗ್ಗೆ ಒಂದು ಗತಿ ಕಾಣಿಸ್ಬೇಕು ಸರ್. ಗುಂಜಪ್ಪ ಎಲ್ಲೋ ಮಿಸ್ ಮಾಡಿದ್ವಿ ಇದನ್ನ ಬಾಯಿಲೆ. ಎಸ್ ಸರ್. ನಮ್ಮ ಗೆಳೆಯನ್ನ ಯಾಕೆ ಕರ್ಕೊಂಡ್ ಬಂದ್ರಿ? ಅವತ್ತು ಊರಾಗ ಇದ್ದಿಲ್ಲ ಸರ್ ಅವನು. ಬೆಕ್ಕು ಕದ್ದು ಮುಚ್ಚಿ ಹಾಲು ಕುಡ್ದಿತ್ತು ಯಾರಿಗೂ ಗೊತ್ತಿಲ್ಲ ಅಂತ ಮಾಡಿ ಏನೋ ಅಶೋಕ. ಏ ಬಟ್ಟೆ ಹೊಚ್ಚಲೇ ನಾಯಿ, ಕಾನೂನು ಕಣ್ಣಿಗೆ ಮಣ್ಣು ಎರ್ಚಕ್ ಆಗೋದಿಲ್ಲ. ಬಿಚ್ಚು ಬಟ್ಟೆ. ಏ ಬಿಚ್ಚೋ ನಾಯಿ ಬಟ್ಟೆ. ಹೊಡಿಬೇಡಿ ಸರ್, ನಿಜ ಹೇಳ್ತೀನಿ ಸರ್, ಹೊಡಿಬೇಡಿ ಸರ್. ಸರ್ ನಿಜ ಹೇಳ್ತೀನಿ ಸರ್, ಹೊಡಿಬೇಡಿ. ಅಯ್ಯೋ ಸರ್ ನಿಜ ಹೇಳ್ತೀನಿ ಸರ್, ಹೊಡಿಬೇಡಿ. ಅಲ್ಲೊಂದು ದಿನ ಹೋಗ್ತಿದ್ದೆ ಸರ್, ಹೋಗ್ಬೇಕಾದ್ರೆ ಒಂದು ಹುಡುಗಿ ಸೌಂಡ್ ಬಂತು, ಅಲ್ಲಿ ಹೋಗಿ ನೋಡಿದ್ರೆ ಅಶೋಕ, ನಾನು ಇವಾಗ ಮಾಡೋದೆಲ್ಲ ಮಾಡಿದ್ದೀನಿ. ಈಗ ಇವನು ಸ್ಟೇಷನ್ಗೆ ಹೋದ್ರು ಯಾವ್ದಾರ ಬೇಲ್ ಮೇಲೆ ಹೊರಗೆ ಬರ್ತಾನ. ಇದು ನಿನಗೆ ಬಿಟ್ಟು ಕೊಟ್ಟು ವಿಚಾರ, ನೀ ಏನು ಮಾಡ್ತೇವೆ ನನಗೆ ಗೊತ್ತಿಲ್ಲ. ನನ್ನ ತಂಗಿಗೆ ಆದ ಗತಿ ಇನ್ನು ಮುಂದೆ ಹೆಣ್ಮಕ್ಳಿಗೆ ಆಗಬಾರ್ದು. ಆತಪ್ಪ ಅಂತಂದ್ರೆ ಅವ್ರಿಗೆ ಇದೇ ಗತಿ.